ರೌಡಿ ಅನ್ನಕ್ಕೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದನು. ರೌಡಿ ಅನ್ನೋದಕ್ಕೆ ಡೆಫಿನೇಷನ್ಸ್ ಇದೆ ಬಹಳ. ಈಗ ಕಾಂಗ್ರೆಸ್ ಅವ್ರ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಎಷ್ಟು ಕೇಸ್ ಇದೆ? ಅವರೆಲ್ಲ ಜೈಲ್ಗೆ ಹೋಗಿ ಬಂದಿದ್ರಲ್ಲ. ರಾಹುಲ್ ಗಾಂಧಿ ಮೇಲೆ ಎಷ್ಟು ಬೇಲಲ್ಲಿ ಇದಾರು ಗೌಡ್ರೆ? ಗೊತ್ತಿಲ್ಲ ಎಷ್ಟು ಬೇಲ್ಗಳು, 4-5 ಬೇಲ್ಗಳಲ್ಲಿ ಇರ್ಬೋದು. 420 ಕೇಸಲ್ಲೆಲ್ಲ ಇದ್ದಾರೆ ಅವರು. ಈಗ ಅವ್ರನ್ನ 420 ಅಂತ ಹೇಳ್ತೀರಾ ಅಂದ್ರೆ ನನ್ನ ಮೇಲೆ ಕೇಸ್ ಹಾಕ್ತಾರೆ. ನಾನು ಹೇಳಕ್ ಹೋಗಲ್ಲ, ನಾನು ಹೇಳಲ್ಲ. ಆಮೇಲೆ ನಂದೇನ ಸ್ಟೇಟ್ಮೆಂಟ್ ನಾನು ಹೇಳಲ್ಲ ಅವ್ರನ್ನ ಅಂತೀರಾ? ಕೋರ್ಟ್ ತೀರ್ಮಾನ ಮಾಡಬೇಕು, ಕೋರ್ಟ್ ತೀರ್ಮಾನ ಮಾಡಬೇಕು ಅಪರಾಧಿ ಅಂತ. ಅಲ್ಲಿವರೆಗೂ ಅಪರಾಧಿಗಳಲ್ಲ. ಕಾಂಗ್ರೆಸ್ ಅವರು ಅವ್ರ ಮನಸ್ಸಿಗೆ ಬಂದಾಗ ಹೇಳ್ತಾರೆ. ಸರ್ಕಾರ ಅಧಿಕಾರದಲ್ಲಿದೆ, 136 ಜನ MLA ಇದ್ದಾರೆ ಅಂತ ದುರಾಂಕಾರವಾಗಿ ನಡ್ಕೊಂತ ಇದ್ದಾರೆ. SM ಕೃಷ್ಣ ಅವ್ರ ಹಿಂದೆ ಎಷ್ಟು ಸಂಖ್ಯೆ ಇತ್ತು, ಕೊನೆಗೆ ಎಷ್ಟಕ್ಕೆ ಬಂತು? 27 ಸ್ಥಾನಕ್ಕೆ ಬಂತು. ಅದನ್ನ ಜ್ಞಾಪಕ ಇಟ್ಕೋಬೇಕು. ಅವರು ಅವರೇ ತಾನೇ ಗವರ್ಮೆಂಟ್, ಅವ್ರು ಮರ್ತಬಿಟ್ಟವ್ರ ಅಷ್ಟು ಬೇಗ. ಇನ್ನೂ 2 ವರ್ಷ ಐತೆ ಅವ್ರದ್ದು. ಇವಾಗ ಸರ್ಕಾರ ಹೋಯ್ತು ಅಂತ ಹೇಳ್ಕೊಂಬಿಟ್ಟವ್ರ. ಅವರೇ ಕೊಡೋದು. ಬರೀಲಿ, ಲೆಟರ್ ಬರೀಲಿ. ಅವರು NIಗೆ ಕೊಡಬೇಕು ಅಂತ ಬರೋದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ನಮ್ದೇನು ವಿರೋಧ ಇಲ್ಲ, ಕೊಡ್ಲಿ. ನಾವು ಇವತ್ತು ಅದಿಗೆ ಹೇಳಿದಿರಿ, ನೀವ್ ಯಾವುದೇ ಕೊಲೆ ಆದ್ರೂ ಕೋಮು ಗಲಭೆ, ಕೋಮು ಅಂತ ಹಾಕ್ಬೇಡಿ. ಕೊಲೆ ಆದ ತಕ್ಷಣ ಅದಕ್ಕೆ ರೀಸನ್ ಏನು ಅಂತ ಹುಡುಕಿ ಅಂತ ಹೇಳಿದಿರಿ ನಾವು. ಮೊನ್ನೆ ಕೊಲೆ ಆಯ್ತಲ್ಲ, ಇದು ಬಂಟ್ವಾಳದ್ದು. ನೀವು ಕೋಮು ಗಲಭೆ, ಕೋಮು ಕೊಲೆ ಅಂತ ಹಾಕ್ಬೇಡಿ. ಸತ್ಯ ಸಂಗತಿಯನ್ನು ಹುಡುಕಿ ಅಲ್ಲಿ ಹಳ್ಳಿಗೆ ಹೋಗಿ ಹೇಳ್ತಾರೆ ಅಂತ ಹೇಳಿದಿರಿ ನಾವು. ಅದನ್ನು ಡಿಮ್ಯಾಂಡ್ ಮಾಡಿದಿರಿ. ಈ ಕೊಲೆ ಕೇಸನ್ನು ನಾವು ಡಿಮ್ಯಾಂಡ್ ಮಾಡಿದಿರಿ. ನೀವು ಸರಿಯಾದಂತ ಕಾರಣಗಳನ್ನ ತಿಳಿಸಬೇಕು ರಾಜ್ಯದ ಜನತೆಗೆ ಅಂತ ಹೇಳಿದಿರಿ ನಾವು. ಏನ್ ಕಾರಣ, ಅದಕ್ಕೆ ಕೊಲೆ ಆಗಕ್ಕೆ ಕಾರಣ ಏನು? ನಮ್ಮ ಪ್ರಕಾರ ಅದು ಕೋಮು ಗಲಭೆ ಅಲ್ಲ ಅಂತಾನೆ ಹೇಳಿದಿರಿ ನಾವು. ಹಿಂದೂ ಮುಸ್ಲಿಂ ಅಲ್ಲ ಅನ್ನೋ ಮಾತನ್ನು ಹೇಳಿದಿರಿ.